ಇಲ್ಲಿ ಖಂಡಿತ ಪರಿಹಾರ ಆಗುತ್ತೆ. ನಂದು ಸುಮಾರು ಕೆಲಸಗಳು ಆಗಿದೆ. ಈಗ ಇಲ್ಲಿಂದ ನಿಮ್ಮೆಣ್ಣು ತೊಗೊಂಡು ಹೋದ್ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. ಒಳ್ಳೇದಾಗುತ್ತಮ್ಮ. ನಾನು ಸುಮಾರು ಕುಡಿತಾ ಇದ್ದೆ ಮೊದಲು, ಎಲ್ಲ ಬಿಟ್ಟಿದ್ದೀನಮ್ಮ. ಇವಾಗೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ. ನನಗೆ 6 ಆಪರೇಷನ್ ಆಗಿದೆ, ಹೊಟ್ಟೆ ಉಬ್ಬರ ಬರೋದು ಎಲ್ಲ ಕಡಿಮೆ ಆಗಿದೆ. ಸ್ನೇಹಿತರೆ, ನಾವು ನಿಮಗೆ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿ ದೇವಾಲಯ. ಈ ದೇವಾಲಯವಿರುವುದು ಅಜ್ಜನಕಟ್ಟೆ, ಶಾಂತಿನಗರ ಗ್ರಾಮ, ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಶ್ರೀ ರೇಣುಕಾದೇವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪವಾಡಗಳು ನಡೆಯುತ್ತಲೇ ಇವೆ. ಕರ್ನಾಟಕದ ಮೂಲೆ ಮೂಲೆಯಿಂದ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುತ್ತಿದ್ದಾರೆ. ಅಮಾವಾಸ್ಯ ದಿನದಂದು ಮೊರೆ ನೀರನ್ನು ಹಾಕಿಸಿಕೊಳ್ಳುವುದರಿಂದ ಭಕ್ತರಿಗೆ ಏನೇ ಕಷ್ಟ ಇದ್ದರೂ ನಿವಾರಣೆ ಆಗುತ್ತದೆ. ಎಲ್ಲರಿಗೂ ನಮಸ್ತೆ. ಕೆಲವೊಂದು ವಿಚಾರಗಳನ್ನ ಮೊರೆ ಉತ್ಸವ ಅಂತ ಏನು ಅಂತ ಕೆಲವರು ಪ್ರಶ್ನೆಗಳು ಮಾಡಿ ನನ್ನನ್ನು ಕೇಳಿದ್ರು, ಯಾವ ರೀತಿ ಆಗ್ತಾರೆ ಮೊರೆ ನೀರು, ಮೊರೆ ಉತ್ಸವ ಅಂತ. ನೋಡಿ, ಇವತ್ತು ಸಾಲು ಮಕ್ಕಳಿಗೆ ಕೂತಿದ್ದಾರೆ ಭಕ್ತರು, ಇವ್ರಿಗೆಲ್ಲರಿಗೂ ಕೂಡ ಮೊರೆ ಉತ್ಸವ ಮಾಡ್ತಾ ಇರತಕ್ಕಂಥದ್ದು. ಆ ತಾಯಿ ಮೊರೆ ನೀರನ್ನು ಹಾಕಿ ಎಲ್ಲ ಬಿಂದಿಗೆಗಳಲ್ಲೆಲ್ಲನೂ ಕೂಡ ಕೆಲವೊಂದು ಐಟಮ್ಗಳನ್ನ ಅದಕ್ಕೆ ಹಾಕಿ ಮೊರೆ ನೀರನ್ನು ಉತ್ಸವಕ್ಕೆ ನಾನು ಇಟ್ಟಿರ್ತಕ್ಕಂಥದ್ದು. ಈ ಮೊರೆ ಉತ್ಸವ ಹಾಕೊಂಡಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಶುಭ ಲಾಭಗಳನ್ನ ಹಾಕಿರತಕ್ಕಂಥದ್ದು. ಸಂತಾನ ಭಾಗ್ಯ ಮತ್ತು ಮದುವೆ ಆಗದಿಲ್ದಿರಕ್ಕಂಥವ್ರು, ಹಣ ಕೇಸು, ಕೋರ್ಟು ಕಚೇರಿ ಕೇಸ್ಗಳದು, ಈ ಥರ ಏನೇ ಒಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ ಮತ್ತು ಗೌರ್ಮೆಂಟ್ ಕೆಲಸ ಅಧಿಕಾರಿಗಳಿಗೆ, ಇವೆಲ್ಲನೂ ಕೂಡ ಈ ಮೊರೆ ನೀರಿಂದ ಅವ್ರದ್ದು ಎಷ್ಟೋ ಪಾಪಗಳನ್ನ ಪರಿಹಾರ ಆಗತಕ್ಕಂಥದ್ದು. ಇದೊಂದು ಸತ್ಯದ ಘಟನೆಗಳನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಲಕ್ಷಾಂತರ ಜನ ಭಕ್ತರಿದ್ದಾರೆ. ಲಕ್ಷಾಂತರ ಜನ ಭಕ್ತರು ಎಲ್ಲರೂ ಕೂಡ ಈ ಮೊರೆ ಉತ್ಸವಕ್ಕೆ ಮತ್ತು ಇಲ್ಲಿ ಬರತಕ್ಕಂಥ ಪ್ರೆಸೆಂಟ್ ಗರುಡ ಏನಿದೆ ಅದು ನೋಡೋಕ್ಕೋಸ್ಕರನೇ ಅರ್ಧ ಜನ ಬರ್ತಾರೆ. ಇನ್ನು ಅರ್ಧ ಜನ ಆ ತಾಯಿ ಸೇವೆ ಮಾಡೋಕ್ಕೋಸ್ಕರನೇ ಬರ್ತಾರೆ. ಅರ್ಧ ಜನ ಮೊರೆ ಉತ್ಸವಕ್ಕೋಸ್ಕರ ಬರ್ತಾರೆ. ಈ ತಾಯಿ ಪುತ್ರ ಪರಿಹಾರ ಆಗಿರತಕ್ಕಂಥವ್ರು, ಪರಿಹಾರ ಮಾಡಿಸ್ಕೊಳತಕ್ಕಂಥವ್ರು, ಇವರೆಲ್ಲರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೇನಮ್ಮ? ಖಂಡಿತ ಆಗುತ್ತಮ್ಮ. ಇಲ್ಲಿ ಖಂಡಿತ ಪರಿಹಾರ ಆಗುತ್ತೆ. ನಂದು ಸುಮಾರು ಕೆಲಸಗಳು ಆಗಿದೆ. ಆಫೀಸ್ ಕಚೇರಿಲಿನೂ ಸುಮಾರು ಕೆಲಸಗಳಾಗಿದೆ. ಪರ್ಸ್ನಲಿನೂ ಚೆನ್ನಾಗಿದೆ. ಹೇಳ್ಬೇಕಂದ್ರೆ 2 ಸತಿ ವಾಲಂಟ್ರಿ ಕೊಟ್ಟಿದ್ದೆ, ಅಷ್ಟು ಇದಾಗಿತ್ತು. ಈಗ ಇಲ್ಲಿಂದ ನಿಮ್ಮೆಣ್ಣು ತೊಗೊಂಡು ಹೋದ್ಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಎಲ್ರಿಗೂ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ, ಆ ಲೆವೆಲ್ಗೆ ನೋಡೋರು. ಆದರೆ ಇವಾಗ ನಾನೇ ಹೆಡ್ಡಾಗಿ ನನ್ನ ಕಡೆ 3 ಜನ ಅಸಿಸ್ಟೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು. ಏನಮ್ಮ, ಇಲ್ಲಿ ಒಳ್ಳೇದಾಗುತ್ತೀರಮ್ಮ? ಆಗ್ಬೇಕ್ರಿ ಅಮ್ಮ. ಮೊರೆ ನೀರು ಉತ್ಸವ ಒಳ್ಳೇದಾಗುತ್ತೆ. ಅದಕ್ಕೆ ಬಂದೇನ್ರಿ ಅಮ್ಮ ನಾನು ಬಾಂಬೆಲಿಂದ. ಎಲ್ಲಿಂದ ಬಂದಿರಾ? ಬಾಂಬೆಲಿಂದ ಬಂದೇನ್ರಿ ಅಮ್ಮ. ಯಾವ ಊರು ಬಾಂಬೆಲಿ? ಗೋಡ್ ಬಂದಾರ ಅಂತ ಅದಾರೆ ಅಮ್ಮ, ಠಾಣಾ ರೋಡ್. ಬಾಂಬೆಯಿಂದ ಬಂದಿರತಕ್ಕಂಥವ್ರು. ಏನಪ್ಪ? ಒಳ್ಳೇದಾಗುತ್ತಮ್ಮ. ನಾನು ಸುಮಾರು ಕುಡಿತಾ ಇದ್ದೆ ಮೊದಲು, ಇಲ್ಲಿ ಬಂದ ತಕ್ಷಣ ಅಮ್ಮವ್ರು ಲಿಂಬೆಹಣ್ಣು ಕೊಟ್ಟಿದ್ದು, ಅದರಿಂದ ಕೆಲಸ ಆಗಿದೆಯಮ್ಮ. ನಮ್ಮದು ಎಲ್ಲ ಬಿಟ್ಟಿದ್ದೀನಮ್ಮ. ಇವಾಗೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ. ನನಗೆ 6 ಆಪರೇಷನ್ ಆಗಿದೆ, ಹೊಟ್ಟೆ ಉಬ್ಬರ ಬರೋದು ಎಲ್ಲ ಕಡಿಮೆ ಆಗಿದೆ. ಇನ್ನೊಂದು ಕೆಲಸ ಅಂದ್ಕೊಂಡಿದ್ದೀನಿ, ಅದು ಇವಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಮ್ಮ. ಮುಂದಿನ ಸಮಸ್ಯೆ ನೋಡ್ಕೊಂಡು. ಓಕೆ, ಖಂಡಿತ ಭಕ್ತರು, ಇವಾಗ ನೀವೆಲ್ಲರೂ ಕೂಡ ಕಣ್ಣಾಗೆ ನೋಡ್ಬೋದು. ಕೆಲವರು ಅಪನಂಬಿಕೆ, ಸುಳ್ಳು, ಮೋಸ ಅಂತ ಹೇಳ್ತಾ ಇರ್ತಾರೆ. ಕಣ್ಣಾರ ನೀವು ನೋಡಿ ಸತ್ಯನ ತಿಳ್ಕೊಳ್ಳಿ. ಆದಷ್ಟು ಬೇಗ ನೀವು ಕೂಡ ಮೊರೆ ಉತ್ಸವಕ್ಕೆ ರೆಡಿಯಾಗಿ ಬೇಗ ಬನ್ನಿ. ಉದೋ ರೇಣುಕಾದೇವಿ ಯಲ್ಲಮ್ಮ ನಿನ್ನ ಆಲ್ಕುದೋ, ನೀವು ಉದೋ.
ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಮಹಿಮೆ ಪವಾಡಗಳನ್ನು ನೋಡಿ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.